ದೇವಕಿಯರನ್ನು ಕಂಸ ಬಂಧಿಸಿ ಬಿಟ್ಟಿರುವ ಸ್ಥಳ ಇಬ್ಬರು ಸುವರ್ಣ ಶೃಂಖಲೆಯಲ್ಲಿದ್ದಾರೆ. ದೇವಕಿ ಒತ್ತಾಯದ ಬಳಿ ನಿಂತಿದ್ದಾಳೆ. ವಸುದೇವ ಚಿತ್ತಮಗ್ನಾಗಿ ನಿಂತಿದ್ದಾನೆ. ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ 16 ವರ್ಷ ಆಯಿತು ಕೃಷ್ಣನನ್ನು ನೋಡಿ. ನನ್ನ ಕಣ್ಣಲ್ಲಿ ಅವನ್ನ ಎಳೆಗೂಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರೇ ದಿನ ದಿನ ಚೂರು ಚೂರು ಬೆಳೆದಿದ್ದಾರೆ. ಮಕ್ಕಳ ಬೆಳೆಯೋದು ನೋಡು ಅಪ್ಪ ಅಮ್ಮನ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊಗಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳೆ ಹಾಡಲಿಲ್ಲ. ಯಾರೋ ಬಂದ ಹಾಗಿದೆ. ಓಹೋ ಮಹಾರಾಜ ಬಾಬಾ. ಕಂಸ ಮಹಾರಾಜ್ ಕಿ ಜೈ ಹೋ, ಕಂಸ ಮಹಾರಾಜ್ ಕಿ ಜೈ ಹೋ. ನಿದ್ದೆ ಬಂತ ಬಾಬಾ? ಬರದೆ ಏನು ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೆವ್ವನ ಕಾಟ ಇಲ್ಲ. ಬಾ ಕೂತ್ಕೋ. ಶಬ್ಬಾಷ್ ಬಾಬಾ, ನನ್ನ ಮನೆಯಲ್ಲಿ ನನಗೇ ಉಪಚಾರ. ನನಗಂತೂ ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ. ರಾಜಕಾರಣಿ ಆಗ 10 ಜನರ ಮಧ್ಯೆ ಕೂತಾಗ, ಏಕಾಂಗಿ ಜೋಲಿ ಇದ್ದಾಗ ಹೊಚ್ಚಿದರು ಮುಚ್ಚದೆ ರೆಪ್ಪೆ. ಮೊದಲಿದ್ದರು ಅಷ್ಟೇ ಒಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲಲ್ಲ, ಕುಡಿಯೋರು ನಾವ. ನಮಗೆ ಹಿಡಿಸಲ್ಲ, ನಮಗೆ ಕ್ಷೀರಸಾಗರ ಮತನದ ಕಥೆ ನಿಮಗೆ ಗೊತ್ತಲ್ಲ. ಬೇಡ ದೇವಕಿ, ಹಾಲು ಏನು ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳೆ, ನಿನ್ನ ಹುಡುಗರು ಮಾತಾಡೋ ಮಹಾರಾಜ. ನೋಡಿದೆ, ಇನ್ನು ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡಿಯಾ? ಸಂಕೋಲೆ ಹಾಕ್ತಿದ್ದೀನಿ. ನಿಜ, 100ಕ್ಕೆ ಶುದ್ಧ ಪರಂಜಿದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲಾ ಚಿನ್ನದು. 25 ವರ್ಷ ಆಯ್ತಲ್ಲ ಮಾಡಿಸಿ. ಸ್ವಲ್ಪ ಅದಕ್ಕೆ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾಬಾ, ನಿಮಗೊಂದು ವಿಶೇಷ ಸುದ್ದಿ ಹೇಳಬೇಕು. ಮಥುರಾ ನಗರದಲ್ಲಿ ಧನರ್ಯುಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿಕರು ಬಂದಿದ್ದಾರೆ. ರಾಜರ ಮುಂದೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕು. ಏನು ಹುಚ್ಚ ಹುಡುಗರದ್ದು? ಇವತ್ತಾ ಬಿಲ್ಲ ಹಬ್ಬ? ಯಾಕೆ, ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು, ನಿಮಗೇನು ಗೊತ್ತಾಗಲ್ಲ. 4 ಗೋಡೆಗಳ ಮಧ್ಯೆ ಮುಂದೆ ಒಂದು ಪ್ರಪಂಚ. ಒಂದು ನೊಣ ಕೂಡ ಹೊರಗೆ ಬರೋ ಹಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಉಪ್ಪು ಸೆರೆಮನೆಯಲ್ಲಿ ಬಂದೇ ಬಿಟ್ಟು ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ನಾವು ಬಯಲಿದ್ದು ಬಂದಿಗಳು. ಎಲ್ಲಿ ಹೋದ್ರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋಗಿಲ್ಲ, ನಿಶ್ಚಿತವಾಗಿ ನಿದ್ದೆ ಮಾಡೋಗಿಲ್ಲ. ಕಣ್ಣು ಮುಚ್ಚಿದರೆ ತಕಪಕ ಕುಳಿತ ನಾನು ಬಂದ ಮಕ್ಕಳು ನನ್ನ ಕಣ್ಣು ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟೋ ಮಕ್ಕಳು ಹುಟ್ಟಿದವು. ಈ ದೇಶದಲ್ಲಿ ಎಷ್ಟು ಅಂತ ಅವನ್ನ ಕೊಲ್ಲಿಸಲಿ. ದೇವಕಿ, ನಿನ್ನ ಹೊಟ್ಟೆಲು ಹುಟ್ಟುತ್ತಿದ್ದ ಬಿಲ್ಲ ಹಬ್ಬ. ಯಾಕೆ, ನಿಮಗೆ ಗೊತ್ತಿಲ್ಲ, ನಿಮಗೇನು ಗೊತ್ತಾಗಲ್ಲ. ಅದೃಷ್ಟವಂತರು ನೀವು. ಹೊತ್ತಿಗೆ ಊಟ, ಹೊತ್ತಿಗೆ ನೀರು. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೊಯ್ಯೋ ಹಾಗಿಲ್ಲ. 4 ಗೋಡೆಗಳ ಮಧ್ಯ ನಿಂದೆ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರುವಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗಿಲ್ಲ. ಆದ್ರೂ ಉಪ್ಪು ಸೆರೆಮನೆಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ನಾವು ಬಯಲಿದ್ದು ಬಂದಿಗಳು. ಎಲ್ಲಿ ಹೋದ್ರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋವಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋವಾಗಿಲ್ಲ. ಕಣ್ಣು ಮುಚ್ಚಿದರೆ ತಕಪಕ ಕುಳಿತ ನಾನು ಕೊಂದ ಮಕ್ಕಳು ನನ್ನ ಕಣ್ಣು ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟೋ ಮಕ್ಕಳು ಹುಟ್ಟಿದವು. ಈ ದೇಶದಲ್ಲಿ ಎಷ್ಟು ಅಂತ ಅವನ್ನ ಕೊಲಿಸಲಿ. ದೇವಕಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಅಷ್ಟಮ ಪುತ್ರನನ್ನ ಕೊಲ್ಲಬೇಕು. ಆದ್ರೆ ನಿನ್ನ 8ನೇ ಮಗ ಪುತ್ರ ಅಲ್ಲ, ಪುತ್ರಿ. ದೇವಕಿ, ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಕೂಸ ದೊಡ್ಡದ? ದಯವಿಟ್ಟು ಹೇಳು, ನಿನ್ನ 8ನೇ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದಿ? ನನಗೆ ರಾಜ್ಯ ಬೇಡ, ಕೋಶ ಬೇಡ,
ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಮತ್ತೆ ಅದೇ ಮಗಳೇ ಹೇಳೆ ಛೇ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಎಲ್ಲಾ ಮಕ್ಕಳನ್ನು ಕೊಲ್ಲಿಸಿದೆ. ಎಲ್ಲ ಮಕ್ಕಳು, ಲಕ್ಷ ಮಕ್ಕಳು. ಆದ್ರೆ ಒಂದು ಮಗುನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಗೋಪುರದ ಗೊಲ್ಲರ ಪಿಳ್ಳಂಗೊಯಿ ಹುಡುಗ ಕೃಷ್ಣ. ಕೊಲ್ಲಲಿಕ್ಕೆ ಬಂದವನ್ನ ಅವನೇ ಕೊಲ್ಲ ಬಿಟ್ಟ. ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ ಪ್ರಾಣ ಮಿತ್ರ, ನಿನ್ನ ಮಗನ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ. ಪಿಳ್ಳೆ ಆ ನಂದನ ಮನೆಯಲ್ಲೇ ಇರೋದು. ಅರಮನೆ ಕೊಳಕ್ಕೆ ಇಟ್ಕೊಳ್ಳಿ, ಕತ್ತಿ ಹಾಕೋ ಬದಲು ಇಟ್ಕೊಳ್ಳಿ ಅಲ್ಲಿ ಅಂತ ಸುಮ್ಮನೆ ಇದ್ದೆ. ಎಲ್ಲರೂ ಕೂಡಿ ಏನೋ ಮಸಲತ್ತು ಮಾಡಿರೋ ಹಾಗಿದೆ. ಕೃಷ್ಣ ನಿಮ್ಮ ಮಗನೇ ಇರ್ಬೇಕು. ನಿಮ್ಮ ಮಗನೇ ಅವನು ನನ್ನ ಸೋದರಳಿಯವನು. ಸುಳ್ಳು. ಕೃಷ್ಣ ನಮ್ಮ ಮಗ ಯಾಕೆ ಆದನು? ಕೃಷ್ಣ ನಂದನ ಮಗ, ಕೃಷ್ಣ ಯಶೋದೆ ಮಗ. ನನ್ನ ಮಗ ಅಲ್ಲ ಅವನು, ನನ್ನ ಮಗ ಅಲ್ಲ. ಸರಿ ಮತ್ತೆ ಅಲ್ಲ, ನಿಮ್ಮ ಮಗ ಅಲ್ಲ. ಸರಿ ಮತ್ತೆ ಅಂದ್ಮೇಲೆ ಅವನನ್ನು ಕೊಂದ್ರೆ ನಿಮಗೆ ಬೇಜಾರಿಲ್ಲ ಅಲ್ವಾ?